ಹಾಯ್ ಹಲೋ ಎವ್ರಿವನ್, ನಮಸ್ತೆ. ನಳಿನಿ ಅಶ್ವಿನ್ ನನ್ನ ಹೆಸರು. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಇವತ್ತು ಯಾಕೆ ಬಂದೆ ಅಂತ ಅನ್ಕೋತೀರೇನೋ. ಮಂಗಳವಾರ ಇನ್ನು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇವತ್ತು ಯಾಕೆ ಅಂತ ಹೇಳಿದ್ರೆ ಇವತ್ತು ತುಂಬ ಸ್ಪೆಷಲ್. ಇವತ್ತು 12/12 ಪೋರ್ಟಲ್ ಓಪನ್ ಆಗಿದೆ. ಡಿಸೆಂಬರ್ 12ನೇ ತಾರೀಕು. ತುಂಬ ಒಳ್ಳೆಯದು, ಗುಡ್ ಲಕ್ ಕೊಡುತ್ತೆ. ನೀವು ಮ್ಯಾನಿಫೆಸ್ಟೇಷನ್ಗೆ ತುಂಬ ಯೂಸ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ನಿಮ್ಮ ಡ್ರೀಮ್ಸ್ ಏನಿದೆ ಅದನ್ನೆಲ್ಲನೂ ನೀವು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಇವತ್ತಿಂದ ತುಂಬಾ ಒಳ್ಳೆಯ ಸಮಯ ಸ್ಟಾರ್ಟ್ ಆಗಿದೆ. ಸೊ ಇವತ್ತಿಂದ ಸ್ಟಾರ್ಟ್ ಆಗಿಬಿಟ್ಟು ಡಿಸೆಂಬರ್ 31 ತನಕ ಈ ಪೂರ್ತಿ ತಿಂಗಳು ನೀವು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡ್ಬೋದು. ನಿಮ್ಮದು ಡ್ರೀಮ್ಸ್ ಮತ್ತು ವಿಷನ್, ಇಂಟೆನ್ಷನ್ ಎಲ್ಲ ಸೆಟ್ ಮಾಡ್ಕೋಬಹುದು. ಹಾಗೆ ನೀವು ಸ್ಟಾರ್ಟ್ ಮಾಡ್ಬೋದು. ಇತ್ತೀಚೆಗೆ ಇನ್ನು 2ನೇ ತಾರೀಕು ತನಕ ನಿಮ್ಮದು 28 ದಿನದ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಮುಗಿಸಿದ್ರಿ. ಆಮೇಲೆ ಕೆಲವರೆಲ್ಲ ಸೆಲ್ಫ್ ಲವ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಹೀಗೆ ಒಂದಾದಮೇಲೆ ಒಂದು ಸ್ಟೆಪ್ಪು ನಿಮಗೆ ಮ್ಯಾನಿಫೆಸ್ಟೇಷನ್ ಸ್ಟೆಪ್ಸ್ ಒಂದಾದಮೇಲೆ ಒಂದು ಆಪರ್ಚುನಿಟೀಸ್ ಸಿಗ್ತಾ ಹೋಗ್ತಾ ಇದೆ. ಸೊ ಇದು ತುಂಬಾ ಗೋಲ್ಡನ್ ಆಪರ್ಚುನಿಟಿ. ನೀವು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡೋದಾದರೆ ಇವತ್ತು ಈ ವಿಡಿಯೋ ನೋಡಿ. ಹಾಗೆ ನಿಮಗೆ ನೆನಪಿರೋ ಹಾಗೆ ನಾನು 11/11 ಶೇರ್ ಮಾಡಿದ್ದೆ, ಬಟ್ ಅದು ಇಂಗ್ಲೀಷ್ನಲ್ಲಿತ್ತು. ಸೊ ನಾನು ಅಂದ್ಕೊಂಡೆ ಇದನ್ನು ಇಂಗ್ಲೀಷ್ನಲ್ಲೂ ಕೂಡ ಮಾಡಿದ್ದೀನಿ ವಿಡಿಯೋ, ಆಮೇಲೆ ಕನ್ನಡದಲ್ಲೂ ಕೂಡ ಮಾಡೋಣ ಅಂತ ಅಂದ್ಕೊಂಡು 12/12 ಪೋರ್ಟಲ್ ಅಂದರೆ ಏನು, ಅದರದ್ದು ಇಂಪಾರ್ಟೆನ್ಸ್ ಏನು, ಹೇಗೆ ನಾವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇದೆ, ಅದರಲ್ಲಿ ಇಂಪಾರ್ಟೆಂಟ್ 5 ಟೆಕ್ನಿಕ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಎಲ್ಲರೂ ಸ್ಟಾರ್ಟ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ನೋಡಿ. ಹಾಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿಬಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಸೊ ಈ 12/12 ಪೋರ್ಟಲ್ಲು ನಿಮಗೆ ಒಳ್ಳೆಯ ಆಪರ್ಚುನಿಟಿ ಕೊಡುತ್ತೆ. ನಾನು ಹೇಳಿದಾಗೆ ನೀವು ನ್ಯೂ ಇಯರ್ನ ಮ್ಯಾನಿಫೆಸ್ಟೇಷನಿಂದ ಸ್ಟಾರ್ಟ್ ಮಾಡ್ಬೋದು. ಇವಾಗಲೇ ಸ್ಟಾರ್ಟ್ ಮಾಡಿದ್ರೆ ನಿಮ್ಮದು ಏನೇನು ಡ್ರೀಮ್ಸ್, ಕನಸುಗಳು, ಆಸೆ, ಆಕಾಂಕ್ಷೆಗಳೇನಿದೆ ಅದನ್ನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ರೆ ಸೊ ಚಾನ್ಸಸ್ ಏನಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ರಿಸಲ್ಟ್ಸ್ ಕಾಣೋಕ್ಕೆ ಶುರು ಆಗುತ್ತೆ ನ್ಯೂ ಇಯರ್ ಶುರು ಆಗೋಷ್ಟರಲ್ಲಿ. ಇದು ತುಂಬ ಪವರ್ಫುಲ್ಲು. ನಿಮಗೆ ಕ್ಲಾರಿಟಿ ಸಿಕ್ಕುತ್ತೆ, ಇಂಟೆನ್ಷನ್ಸ್ ಸೆಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ವೆಲ್ತ್, ಸಕ್ಸಸ್ ಮತ್ತು ಅಬಂಡೆನ್ಸ್ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಈ ಪೋರ್ಟಲ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನ್ಯೂಮರಾಲಜಿಕಲ್ಲಲ್ಲಿ ಇದು ತುಂಬಾ ಹೆಸರು ಪಾಪ್ಯುಲರ್ ಆಗಿರೋ ಇವೆಂಟ್ 12/12 ಪೋರ್ಟಲ್ ಅಂದರೆ 12/12 ಪೋರ್ಟಲ್. ಸೊ ಇದರಿಂದ ತುಂಬ ಪವರ್ಫುಲ್ ಎನರ್ಜಿ ಬರುತ್ತೆ ಈ ಪೋರ್ಟಲಿಂದ. ಇದು ಐಡಿಯಲ್ ಟೈಮು ನಿಮಗೆ ನಿಮ್ಮ ಕನಸುಗಳು, ಆಸೆ, ಆಕಾಂಕ್ಷೆಗಳಿಗೆ ಕನೆಕ್ಟ್ ಆಗಲಿಕ್ಕೆ. ಹಾಗೆ ನಿಮಗೆ ಇಂಟೆನ್ಷನ್ಸ್ ಸೆಟ್ ಮಾಡಲಿಕ್ಕೆ, ಹೊಸ ವರ್ಷಕ್ಕೆ ನಿಮ್ಮ ಇಂಟೆನ್ಷನ್ಸ್, ನಾನು ಏನೇನು ಸಾಧನೆ ಮಾಡಬೇಕು, ಏನೇನು ಅಚೀವ್ ಮಾಡಬೇಕು, ಏನೇನು ಬೇಕು ನನಗೆ ಹೊಸ ವರ್ಷ 2025ಕ್ಕೆ ಅಂತ ನೀವೇನೇನು ಅಂದ್ಕೊಂಡಿದ್ರೆ ಅದೆಲ್ಲ ಸೆಟ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಸಮಯ ಇದು. ಸೊ ನೀವು ನಿಮ್ಮ ಗೋಲ್ಸ್ನ ಮತ್ತೆ ರಿಫ್ಲೆಕ್ಟ್ ಮಾಡಬೇಕು, ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕು, ಅನಲೈಸ್ ಮಾಡಬೇಕು ಅಂದರೆ ತುಂಬ ಒಳ್ಳೆ ಟೈಮ್. ಸೊ ನಿಮ್ದು ಏನೇನು ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಎಲ್ಲ ನೀವು ಬರ್ಕೊಂಡು ಇವತ್ತು ಏನೇನು ನಾನು ಅಚೀವ್ ಮಾಡ್ಬೋದು ಅಂತೆಲ್ಲ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಸೀರಿಯಸ್ ಆಗಿ ಅದನ್ನೆಲ್ಲ ನೀವು ಇದನ್ನು ತೊಗೋಬಹುದು, ಆ್ಯಕ್ಷನ್ ತೊಗೋಬಹುದು. ಸೊ ಡಿಸೆಂಬರ್ 12 ಪರ್ಫೆಕ್ಟ್ ಆಪರ್ಚುನಿಟಿ ಇದೆಲ್ಲ ಮಾಡಲಿಕ್ಕೆ. ಅದಕ್ಕೆ ನೀವು ಅಡ್ವಾಂಟೇಜ್ ತೊಗೊಳ್ಳಿ. ಇದು ತುಂಬಾ ಎನರ್ಜೆಟಿಕ್ ಅಲೈನ್ಮೆಂಟಲ್ಲಿದೆ. ಇದು ನಿಮ್ಮ ಡ್ರೀಮ್ಸ್ನ ನಿಮ್ಮ ಇದಕ್ಕೆ ಕಾನ್ಸಿಕ್ವೆನ್ಸಸ್ ಅಂದರೆ ರಿಸಲ್ಟ್ಗೆ ಅದು ಅಲೈನ್ ಮಾಡುತ್ತೆ. ಹಾಗೆಯೇ ನಿಮಗೆ ಕ್ಲಾರಿಟಿ ಸಿಕ್ಕುತ್ತೆ. ನಿಮ್ಮದು ಸಪೋಸ್ ಕೆಲವು ಸಲ ನಾವು ಏನೋ ಒಂದು ನಮ್ಮದು ಆಸೆ, ಆಕಾಂಕ್ಷೆಗಳು, ಕನಸುಗಳು ಇಟ್ಕೊಂಡಿರ್ತೀವಿ, ಅದು ಮೇ ಬಿ ಈಗ ಅದು ತುಂಬಾ ಅವಶ್ಯಕತೆ ಇಲ್ದಲೇ ಇರ್ಬೋದು. ಅದೆಲ್ಲ ಯಾವುದು ನಿಮಗೆ ತುಂಬ ಅವಶ್ಯಕತೆ ಆಗಿದೆ, ಯಾವುದಿಲ್ಲ ಅನ್ನೋದೆಲ್ಲ ಅದು ಕ್ಲಾರಿಟಿ ಸಿಕ್ಕುತ್ತೆ ಇವತ್ತಿಂದನೇ ನೀವು ಇಂಟೆನ್ಷನ್ ಸೆಟ್ ಮಾಡ್ಕೊಂಡು ಮಾಡಿದ್ರೆ. ಹಾಗೆ ನಿಮಗೆ ಈಗಿಂದನೇ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಇದನ್ನು ಸೆಟ್ ಮಾಡ್ದಂಗೆ ಆಗುತ್ತೆ, ಟೋನ್ ಸೆಟ್ ಮಾಡ್ದಂಗೆ ಆಗುತ್ತೆ. ಹೊಸ ವರ್ಷನ ನೀವು ತುಂಬಾ ಚೆನ್ನಾಗಿರೋ ಇದರಲ್ಲಿ ನೀವು ಸ್ಟಾರ್ಟ್ ಮಾಡಬಹುದು. ಹಾಗೆಯೇ ತುಂಬಾ ಪವರ್ಫುಲ್ ಎನರ್ಜಿ ನಾನು ಹೇಳಿದಾಗೆ 12/12 ಪೋರ್ಟಲಲ್ಲಿದೆ. ಅಸ್ಟ್ರಾಲಜರ್ಸ್ ಎಲ್ಲ ಹೇಳ್ತಾರೆ ಹೇಗೆ ಅಂದರೆ ಇದು ತುಂಬ ಪ್ರೈಮ್ ಟೈಮು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ. ಈ 12/12 ಪೋರ್ಟಲ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಟೈಮು ನಿಮ್ಮ ಡ್ರೀಮ್ಸ್ನ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ. ಹೊಸ ವರ್ಷಕ್ಕಿಂತ ಮುಂಚೆ ಈ 12ನೇ ತಾರೀಕಿಂದ 31 ಒಳಗಡೆ ನಿಮ್ಮ ಡ್ರೀಮ್ಸ್ನ ಸಾಕ್ಷಾತ್ಕಾರ ಮಾಡಲಿಕ್ಕೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ಒಳ್ಳೆ ಸ್ಟಾರ್ಸ್ ಎಲ್ಲ ಅಲೈನ್ ಆಗಿದೆ. ಇದು ಹೆಲ್ಪ್ ಮಾಡುತ್ತೆ ನಿಮಗೆ ನಿಮ್ಮ ಗೋಲ್ಸ್ನ ಸೆಟ್ ಮಾಡಲಿಕ್ಕೆ, ಹಾಗೆ ನಿಮಗೆ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ.
ಹಾಗೆ ನಿಮಗೆ ಫ್ರೆಶ್ ಸ್ಟಾರ್ಟ್ ಮಾಡಲಿಕ್ಕೆ 2025ಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಈ ಪೋರ್ಟಲ್. ಹಾಗೆಯೇ 5 ಮೆಥಡ್ಸ್ ಹೇಳ್ತೀನಿ ಅಂದಲ್ಲ, ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಇದರ ಸಿಗ್ನಿಫಿಕೆನ್ಸ್ ಏನು, ಸೊ ಏನಕ್ಕೆ ಇದು ಸ್ಪೆಷಲ್, ಏಕೆಂದರೆ ಇದು 12 ರಿಪೀಟ್ ಆಗ್ತಾ ಇದೆ ಅಲ್ಲ, ವರ್ಷಕ್ಕೊಂದೇ ಸಲ ಬರೋದು. ನಿಮಗೆ ಗೊತ್ತಿರೋ ಎಲ್ಲ ಡೇಸು ವರ್ಷಕ್ಕೊಂದೇ ಸಲ ಬರೋದು, ಬಟ್ 12 ಮತ್ತು 12 ರಿಪೀಟ್ ಆಗಿ ಬರುತ್ತೆ, ಅಲೈನ್ ಆಗಿದೆ. ಇದು ಎನರ್ಜೆಟಿಕ್ ಗೇಟ್ ವೇ, ಅದು ಕನೆಕ್ಟ್ ಆಗುತ್ತೆ 12 ನಂಬರ್ಗೆ. ನ್ಯೂಮರಾಲಜಿ ಪ್ರಕಾರ 12 ಮಾಸ್ಟರ್ ನಂಬರ್. ಸೊ ಇದು ತುಂಬಾ ಪವರ್ಫುಲ್ ನಂಬರ್, ಇದು ಕನೆಕ್ಟ್ ಆಗಿದೆ ಇಂಟ್ಯೂಷನ್ ನಂಬರ್ ಇದು 12. ಸೊ ಈ ವರ್ಷ ಇದು ಪರ್ಟಿಕ್ಯುಲರ್ ಆಗಿ ಈ ವರ್ಷ ತುಂಬಾ ಪವರ್ಫುಲ್, ಏಕೆಂದರೆ ಇದು ಸ್ಯಾಜಿಟೇರಿಯಸ್ ಹಾಗೆ ಕೌಇನ್ಸೈಡ್ ಆಗ್ತಿದೆ, ಸ್ಯಾಜಿಟೇರಿಯಸ್ಗೆ ಕನೆಕ್ಟ್ ಆಗಿದೆ. ಹಾಗೆ ನಿಮಗೆ ನಿಮ್ಮ ಡ್ರೀಮ್ಸ್ನೆಲ್ಲ ನೀವು ಸಾಕ್ಷಾತ್ಕಾರ ಅದನ್ನು ರಿಯಾಲಿಟಿ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆಯ ದಿನ. ಹಾಗೆಯೇ ನೀವು 12/12 ಪೋರ್ಟಲ್ ಓಪನ್ ಆಗಿರೋದ್ರಿಂದ ನೀವು ರಿಫ್ಲೆಕ್ಟ್ ಮಾಡ್ಬೋದು. ನಿಮಗೆ ಇಲ್ಲಿ ತನಕ ನೀವು ಏನೇನು ಗೋಲ್ಸ್ ಸೆಟ್ ಮಾಡಿದ್ದೀರಾ, ಸೊ ಅದನ್ನೆಲ್ಲ ನೀವು ಮತ್ತೆ ಇದು ಮಾಡಬಹುದು, ಕೂತ್ಕೊಂಡು ಅನಲೈಸ್ ಮಾಡ್ಬೋದು. ಈಗ ಎಷ್ಟೊಂದು ಗೋಲ್ಸ್ ಇಟ್ಕೊಂಡಿರ್ಬೋದು. 2024 ಸ್ಟಾರ್ಟ್ ಆದಾಗ ಏನೇನೋ ಗೋಲ್ಸ್ ನಾವು ಇದು ಮಾಡಬೇಕು, ಸಾಧನೆ ಮಾಡಬೇಕು, ಡ್ರೀಮ್ಸ್ ಅಂತ, ಈಗ ಯಾವ್ದಾರು ಆಸೆ ಆಕಾಂಕ್ಷೆಗಳು, ನಿಮ್ಮ ಗುರಿಗಳು ಎಲ್ಲ ನೀವು ಲಿಸ್ಟ್ ಮಾಡಿಕೊಂಡು ಏನೇನು ಮಾಡಬೇಕು ಅಂತೆಲ್ಲ ಮಾಡ್ಕೊಂಡಿರ್ಬೋದು. ಅದರಲ್ಲಿ ಕೆಲವೊಂದು ನೀವು ಆಲ್ರೆಡಿ ಅಚೀವ್ ಮಾಡಿರ್ಬೋದು, ಕೆಲವೊಂದು ಮಾಡಲಿಕ್ಕಾಗಿಲ್ಲ ಅನಿಸುತ್ತೆ. ಅದನ್ನೆಲ್ಲ ಅನಲೈಸ್ ಮಾಡಲಿಕ್ಕೆ ಇವತ್ತು ತುಂಬ ಒಳ್ಳೆಯ ದಿನ. ಹಾಗೆಯೇ ನೆಪ್ಚ್ಯೂನ್ ರೆಟ್ರೋಗ್ರೇಡ್ ಎಂಡ್ ಆಗ್ತಾ ಇದೆ. ಹಾಗೆ ನೀವು ಹೊಸ ಪರ್ಸ್ಪೆಕ್ಟಿವ್ ಸಿಕ್ಕುತ್ತೆ. ನಿಮ್ಮದು ಏನೇನು ಡ್ರೀಮ್ಸ್ ಇದೆ, ಆಸೆ ಆಕಾಂಕ್ಷೆಗಳದು ಹೊಸದಾಗಿ ನೀವು ಹೊಸ ಆ್ಯಂಗಲಲ್ಲಿ ನೋಡ್ಬೋದು. ಹಾಗೆ ನಿಮ್ಮದು ಆಸೆ ಇದ್ರೂ ಕ್ಲಾರಿಟಿ ಸಿಕ್ಕುತ್ತೆ. ಇಂಟೆನ್ಷನ್ಸ್ ಫ್ಯೂಚರ್ಗೆ ನೀವು ಸೆಟ್ ಮಾಡ್ಬೋದು. ಹಾಗೆಯೇ ಯೂನಿವರ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಈ ಮೂಮೆಂಟಲ್ಲಿ ಅಂದರೆ ಇವತ್ತಿಂದ ಈ ಪೋರ್ಟಲ್ ಎನರ್ಜಿನೂ ನಿಮಗೆ ಸಿಕ್ಕುತ್ತೆ. ಅದರಿಂದ ನಿಮಗೆ ಅಡಿಷನಲ್ ಆಗಿ ಎನರ್ಜಿ ಸಿಕ್ಕುತ್ತೆ, ನಿಮಗೆ ಹೆಲ್ಪ್ ಸಿಕ್ಕುತ್ತೆ. ಹಾಗಾಗಿ 12ನೇ ತಾರೀಕು ಡಿಸೆಂಬರಿಂದ 31ನೇ ತಾರೀಕು ಡಿಸೆಂಬರ್ ತನಕ ತುಂಬ ಒಳ್ಳೆಯ ಸಮಯ. ಹಾಗೆಯೇ ಇನ್ನೊಂದೇನಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ 12 ರಿಪೀಟ್ ಆಗಿದೆ. ಸೊ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದ ಪ್ರಕಾರ ಇದು ಮಾಸ್ಟರ್ ನಂಬರ್. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಸೆಲ್ಫ್ ಡಿಸಿಪ್ಲಿನ್, ಡಿಟರ್ಮಿನೇಷನ್ ಮತ್ತು ಪರ್ಸಿಸ್ಟೆನ್ಸ್. ಅಂದರೆ ಏನು ಬಿಡದಲೆ ಛಲದಿಂದ ಕೆಲಸ ಮಾಡೋದು, ನಮಗೆ ನಾವು ಸೆಲ್ಫ್ ಡಿಸಿಪ್ಲಿನ್ ಇಟ್ಕೊಳ್ಳೋದು, ಇದೆಲ್ಲನೂ ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದರಿಂದ ನಾವು ಫೋಕಸ್ ಮಾಡ್ಬೋದು. ನಾವೇನು ಸ್ಟಾರ್ಟ್ ಮಾಡಿದ್ದೀವೋ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇದು 12 ಹೆಲ್ಪ್ ಮಾಡುತ್ತೆ, ಮಾಸ್ಟರ್ ನಂಬರ್. ಈ 12ರಲ್ಲಿ 2 ಇಂಡಿವಿಜುವಲ್ ನಂಬರ್ಸ್ ಇರುತ್ತೆ, 1 ಮತ್ತು 2. ಇದು ಪೇಷನ್ಸ್ ಮತ್ತು ಹೊಸ ನ್ಯೂ ಬಿಗಿನಿಂಗ್ಸ್, ಹೊಸದಾಗಿ ಏನಾದರೂ ಸ್ಟಾರ್ಟ್ ಆಗೋದು ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. 2 ಪೇಷನ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಇವೆರಡು ಜೊತೆಗಿರೋದ್ರಿಂದ ನಿಮಗೆ ಒಳ್ಳೆಯ ಹಾರ್ಮನಿ ಇದೆ, ತುಂಬ ಚೆನ್ನಾಗಿ ನಿಮಗೆ ಕೆಲಸ ಮಾಡುತ್ತೆ. 12 ಇದು ಇಂಟ್ಯೂಷನ್ ನಂಬರ್, ನಾನು ಹೇಳಿದ್ನಲ್ಲ ಹಾಗೆ. ಸೊ ಈ ಡಬಲ್ ಡಿಜಿಟ್ 12/12 ನಿಮಗೆ ಏನು ಹೇಳುತ್ತೆ ಅಂದರೆ ರಿಮೈಂಡ್ ಮಾಡುತ್ತೆ, ನೀವು ಪೇಷಂಟ್ ಆಗಿರಬೇಕು. ನೀವು ಜಾಸ್ತಿ ಇದು ಮಾಡ್ಕೋಬೇಡಿ, ನಿಮಗೆ ಕಷ್ಟ ಕೊಡಬೇಡಿ ನೀವು. ಆಮೇಲೆ ಏನಾದ್ರು ಕಾಂಪ್ಲೆಕ್ಸ್ ಎಮೋಷನ್ಸ್ ಇತ್ತು ಅಂದರೆ, ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ, ಯಾವುದೇ ಏರಿಯಾದಲ್ಲಿ ನಿಮ್ಮ ಲೈಫಲ್ಲಿ ಕಾಂಪ್ಲಿಕೇಶನ್ಸ್ ಇತ್ತು ಅಂದರೆ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಕಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ. ನಿಮಗೆ ನೀವು ತುಂಬಾ ಇದು ಸ್ಟ್ರೆಸ್ ಕೊಡಬೇಡಿ ಅಂತ ಹೇಳುತ್ತೆ. ಸೊ ಇದು ಒಳ್ಳೆಯ ಆಪರ್ಚುನಿಟಿ ನಿಮ್ಮ ಇನ್ನರ್ ಸ್ಟ್ರೆಂತ್ಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ, ಇನ್ನರ್ ಸೆಲ್ಫ್ಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಏನೋ ಚಾಲೆಂಜಸ್ ಇದ್ದರೂ ಅದನ್ನೆಲ್ಲ ಓವರ್ಕಮ್ ಮಾಡಲಿಕ್ಕೆ. ಹಾಗೆ ಹೊಸ ಆಪರ್ಚುನಿಟೀಸು, ಅದಕ್ಕೆಲ್ಲ ಸ್ಪೇಸ್ ಕ್ರಿಯೇಟ್ ಮಾಡಿ, ಇದು ಹೊಸ ಆಸೆ ಆಕಾಂಕ್ಷೆಗಳೇ ಆಗಿರ್ಬೋದು, ಇಲ್ಲ ಹಳೇದು ಬಾಕಿ ಇದ್ದರೆ ಅದ್ರ ಕಡೆ ಎಲ್ಲ ಫೋಕಸ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಅವಕಾಶ ಇದೆ ಇದು. ಸೊ ಈ 12/12 ಎನರ್ಜಿ ತುಂಬಾ ಒಳ್ಳೆಯದಿದೆ. ಇಂಟ್ಯೂಷನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ನಿಮ್ಮ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ನ ಗೈಡ್ ಮಾಡುತ್ತೆ. ನಿಮಗೆ ಎಲ್ಲ ನಾಳೆ ಒಳ್ಳೆಯದಾಗಲಿ ಅನ್ನೋದಕ್ಕೆ, ಒಳ್ಳೆ ಫ್ಯೂಚರ್ಗೆ, ಬ್ರೈಟರ್ ಫ್ಯೂಚರ್ಗೆ ಇದು ಗೈಡ್ ಮಾಡುತ್ತೆ. ಸೊ ಈಗ ನಾನು 5 ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ನಿಮಗೆ ತಿಳಿಸಿಕೊಡ್ತೀನಿ. ಮೊದಲನೇದು ಮಾರ್ನಿಂಗ್ ಪೇಜಸ್ ಮ್ಯಾನಿಫೆಸ್ಟೇಷನ್. ಸೊ ಇದು ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ದು ಏನು ಡಿಸೈರ್ಸ್ ಇದೆ, ಇಂಟೆನ್ಷನ್ಸ್ ಇದೆ, ಅದು ಒಂದು ಜರ್ನಲಲ್ಲಿ ಅಥವಾ ನೋಟ್ಬುಕ್ಕಲ್ಲಿ, ಯಾವುದರ ಬುಕ್ನಲ್ಲಿ ಹಾಗೇ ಬರೀಬೇಕು. ಈ ಟೆಕ್ನಿಕ್ಕು ಕೊಟ್ಟವರು ಜೂಲಿಯಾ ಕ್ಯಾಮರಾನ್ ಅಂದ್ಬಿಟ್ಟು, ಅವರಿಂದ ಇನ್ಸ್ಪೈರ್ ಆಗಿದೆ ಮಾರ್ನಿಂಗ್ ಪೇಜಸ್ ಅಂತ. ಸೊ ಮಾರ್ನಿಂಗ್ ಪೇಜಸ್ ಯಾಕೆಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಬರಿತೀವಿ ನಾವು.
ಸೊ ನಿಮ್ಮ ಥಾಟ್ಸ್ ಮತ್ತು ಇದು ಎಲ್ಲ ನಿಮ್ಮ ಯೋಚನೆಗಳಿಗೆ ಮತ್ತು ಫೀಲಿಂಗ್ಸ್ ಎಮೋಷನ್ಸ್ಗೆಲ್ಲ ಕ್ಲಾರಿಟಿ ಸಿಕ್ಕುತ್ತೆ. ನೀವು ಇದು ಬೆಳಗ್ಗೆ ಎದ್ದು ಬರೆದ್ರೆ ನಿಮ್ಮ ಎನರ್ಜಿ ಎಲ್ಲ ಫೋಕಸ್ ಮಾಡಿ ಬರೀಬೇಕು. ಸೊ ಇದು ಏನಂತ ಹೇಳಿದ್ರೆ ಯೋಚನೆ ಮಾಡಿ ಬರೆಯೋದಲ್ಲ ಇದು. ಸೊ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನೇನು ಬರುತ್ತೋ ಡೈರೆಕ್ಟಾಗಿ ಬರಿತಾ ಹೋಗಬೇಕು ಆಟೋಮ್ಯಾಟಿಕ್ಕಾಗಿ. ಸೊ ಆಟೋಮ್ಯಾಟಿಕ್ ರೈಟಿಂಗ್ ಅಂತ ಕೂಡ ಹೇಳಬಹುದು ಇದನ್ನು. ಸೊ ಏನು ಎಡಿಟ್ ಮಾಡ್ದಲೇ ಏನು ಮನಸ್ಸಲ್ಲಿ ಏನು ಬರುತ್ತೋ ಅದನ್ನು ಬರೆಯೋದ್ರಿಂದ ಸೊ ನಮ್ಮ ಡಿಸೈರ್ಸ್ ಅಂದರೆ ಆಸೆ ಆಕಾಂಕ್ಷೆಗಳು, ನಮ್ಮ ಮನಸ್ಸಲ್ಲಿರೋ ಏನು ಕನಸುಗಳು ಅದೆಲ್ಲ ಸೀದಾ ಡೈರೆಕ್ಟ್ ಹಾಗೆಯೇ ಪೇಜ್ ಮೇಲೆ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಬೆಳಿಗ್ಗೆ ಟೈಮ್ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಶುರು ಮಾಡೋದು. ಬೆಳಿಗ್ಗೆ ಯಾಕೆ ಹೇಳ್ತೀವಿ ಅಂದರೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಅದಕ್ಕೆ. ಸೊ ಇಲ್ಲ ಅಂದರೂ ಕೂಡ ನಿಮ್ಗೆ ಯಾವಾಗ ಟೈಮ್ ಆಗುತ್ತೋ ಆವಾಗೂ ಬರಿಬೋದು. ಬಟ್ ಆವಾಗ ಏನು ಮಾಡಿ ಅಂದರೆ ನೀವು ಒಂದು ಶಾರ್ಟ್ ಮೆಡಿಟೇಷನ್ ಮಾಡ್ಬೋದು. ಅಂದರೆ ನಿಮ್ಮ ಕೈನ ಇದು ಹಾರ್ಟ್ ಸ್ಪೇಸ್ ಅಂದರೆ ಎದೆ ಮೇಲೆ ಇಟ್ಕೊಂಡು ಉಸಿರಾಟದ ಕಡೆ ಫೋಕಸ್ ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ 1 ನಿಮಿಷ ಉಸಿರಾಟದ ಕಡೆ ಫೋಕಸ್ ಮಾಡಿ. ಆವಾಗ ನಿಮಗೆ ಕಾಮ್ನೆಸ್ ಬರುತ್ತೆ, ನಿಮಗೆ ಫ್ರೆಶ್ ಮೈಂಡ್ ಆಗುತ್ತೆ, ನಿಮಗೆ ಫೋಕಸ್ ಬರುತ್ತೆ. ಹಾಗೆ ಕೂಡ ಮಾಡಿ ನೀವು ಬರೀಲಿಕ್ಕೆ ಸ್ಟಾರ್ಟ್ ಮಾಡೋದು. ಇದು ತುಂಬ ಪವರ್ಫುಲ್ ಪ್ರಾಕ್ಟೀಸ್. ಇದರಿಂದ ನಿಮಗೆ ಅಲೈನ್ ಆಗುತ್ತೆ, ನಿಮ್ಮ ಥಾಟ್ಸು ಮತ್ತು ಡಿಸೈರ್ಸ್ ಇವೆರಡು ಕನೆಕ್ಟ್ ಆಗುತ್ತೆ. ಸೊ ಅವೆರಡು ಕನೆಕ್ಟ್ ಆಗೋದು ತುಂಬ ಇಂಪಾರ್ಟೆಂಟು. ನಿಮ್ಮ ಮನಸ್ಸಿನ ಎಮೋಷನ್ಸು ನಿಮ್ಮ ಡಿಸೈರ್ಸ್ ಮತ್ತು ಡ್ರೀಮ್ಸ್ಗೆ ಕನೆಕ್ಟ್ ಆದರೆ ಸಕ್ಸಸ್ ರೇಟ್ 100% ಸಿಕ್ಕುತ್ತೆ. ಸೊ ಇದು ಮೊದಲನೇ ಮೆಥಡು. ಎರಡನೇ ಮೆಥಡು ವಿಷನ್ ಬೋರ್ಡ್ ಕ್ರಿಯೇಷನ್. ವಿಷನ್ ಬೋರ್ಡ್ ಮಾಡ್ಬೋದು. ನಿಮಗೆ ಗೊತ್ತೇ ಇದೆಯಲ್ಲ, ನಾನು ವಿಷನ್ ಬೋರ್ಡ್ದು ಸುಮಾರು ಸಲ ಹೇಳಿದ್ದೀನಿ ಚಾನಲ್ನಲ್ಲಿ. ಹಾಗೆ ನಾನು ಸುಮಾರು ವಿಡಿಯೋಗಳು ಕೂಡ ಹಾಕಿದ್ದೀನಿ. ಸೊ ನಾನು ಕೂಡ ವಿಷನ್ ಬೋರ್ಡ್ ವರ್ಕ್ಶಾಪ್ಸ್ ಮಾಡ್ತಿರ್ತೀನಿ ವರ್ಷದಲ್ಲೆಲ್ಲ 3 ಇಲ್ಲ 4 ಸಲ. ಈಗೂ ಡಿಸೆಂಬರ್ ಎಂಡಲ್ಲಿ ಒಂದು ಮಾಡ್ತಾಯಿದ್ದೀನಿ, ಜಾನ್ವರಿ 1st or 2nd ವೀಕ್ನಲ್ಲಿ ಒಂದು ವಿಷನ್ ಬೋರ್ಡ್ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ. ಅದನ್ನು ಡೀಟೇಲ್ ಬೇಕು ಅಂದರೆ ನಾನು ಲಿಂಕ್ ಹಾಕ್ತೀನಿ, ಅಲ್ಲಿ ಹೋಗಿ ನೋಡ್ಬೋದು. ಹಾಗೆ ನೀವು ಡೈರೆಕ್ಟ್ ಮೆಸೇಜ್ ಕೂಡ ಮಾಡಬಹುದು. ನಾನು ಸೋಷಿಯಲ್ ಮೀಡಿಯಾ ಇದು ಹಾಕ್ತೀನಿ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ. ಇನ್ಸ್ಟಾಗ್ರಾಮ್ ಮತ್ತು ಇದು ಹಾಕ್ತೀನಿ, ಫೇಸ್ಬುಕ್ದು ಲಿಂಕ್ ಹಾಕ್ತೀನಿ. ನೀವು ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ ತಿಳ್ಕೊಬೋದು ಅದರ ಡೀಟೇಲ್ಸ್. ವಿಷನ್ ಬೋರ್ಡ್ ನಿಮಗೆಲ್ಲ ಗೊತ್ತೇ ಇದೆ ಅನಿಸುತ್ತೆ ಸುಮಾರು ಜನಕ್ಕೆ. ಅದು ವಿಜುವಲ್ ರೆಪ್ರೆಸೆಂಟೇಷನ್. ನಮ್ಮದು ಏನಿದೆ ಆಸೆ ಆಕಾಂಕ್ಷೆಗಳಿರ್ಬೋದು, ಡ್ರೀಮ್ಸ್ ಇರ್ಬೋದು, ಡಿಸೈರ್ಸ್ ಇರ್ಬೋದು, ಅದನ್ನೆಲ್ಲ ಒಂದು ಪಿಕ್ಚರ್ ಫಾರ್ಮಲ್ಲಿ, ಇಲ್ಲ ಅಂದರೆ ನಾವು ಬರೆದಾದರೂ ಹಾಕ್ಬೋದು, ಇಲ್ಲ ಫೋಟೋಸ್ ಸಿಕ್ಕುತ್ತೆ, ಆ ಥರ ಫಾರ್ಮಲ್ಲಿ ನಾವು ಒಂದು ಬೋರ್ಡಲ್ಲಿ ಹಾಕಿ ಇಡ್ತೀವಿ. ಸೊ ಇಮೇಜಸ್, ವರ್ಡ್ಸ್, ಸಿಂಬಲ್ಸ್ ಅವೆಲ್ಲ ಕಲೆಕ್ಟ್ ಮಾಡಿ ಹಾಕ್ತೀವಿ. ಅದರಿಂದ ನಾವು ರೆಸೋನೇಟ್ ಆಗುತ್ತೆ. ಅದು ಯಾವುದು ನಮ್ಮ ರೆಪ್ರೆಸೆಂಟ್ ಮಾಡುತ್ತೋ, ನಮ್ಮ ಏನು ಗೋಲ್ಸ್ ಇದೆ, ಏನು ಡ್ರೀಮ್ಸ್ ಇದೆ, ಡಿಸೈರ್ಸ್ ಇದೆ, ಅದಕ್ಕೆ ಏನು ರೆಪ್ರೆಸೆಂಟ್ ಮಾಡುತ್ತೋ ಅದು ಆ ಥರದ್ದೆಲ್ಲ ನಾವು ಇಮೇಜಸ್ಸು, ವರ್ಡ್ಸ್ ಇರ್ಬೋದು, ನಾವೇ ಬರೆದು ಕೂಡ ಹಾಗೆ ಒಂದು ಬೋರ್ಡ್ ಮೇಲೆ ಅಂಟಿಸಿ ನಾವು ಅದನ್ನು ಎಲ್ಲಿ ಬೇಕೋ ನಮಗೆ ಯಾವಾಗಲೂ ಕಾಣೋ ಜಾಗದಲ್ಲಿ ನಾವು ಕಾಣೋ ಥರ ಇಟ್ಕೋತೀವಿ. ಹಾಗೆಯೇ ಅದರಿಂದ ದಿನ ನೋಡೋದ್ರಿಂದ ಹೇಗಾಗುತ್ತೆ, ಮೋಟಿವೇಶನ್ ಸಿಕ್ಕುತ್ತೆ, ಆಮೇಲೆ ಎನರ್ಜಿ ಬರುತ್ತೆ, ಇನ್ಸ್ಪಿರೇಷನ್ ಸಿಕ್ಕುತ್ತೆ ನಮಗೆ. ನಾವು ನಮ್ಮ ಗೋಲ್ಸು ಅಥವಾ ಡ್ರೀಮ್ಸ್ ಇರ್ಬೋದು, ಏನು ಹೇಳ್ತಿರೋ ಅದಕ್ಕೆ ವಿಷನ್ ಇರ್ಬೋದು, ಅದನ್ನೆಲ್ಲ ಅಚೀವ್ ಮಾಡಲಿಕ್ಕೆ ನಮಗೆ ಒಳ್ಳೆ ಇನ್ಸ್ಪಿರೇಷನ್ ಸಿಕ್ಕುತ್ತೆ. ಆಮೇಲೆ ಇನ್ನೊಂದು ಹೆಲ್ಪ್ ಆಗುತ್ತೆ ಏನಂದರೆ, ಇದೆಲ್ಲ ನಮಗೆ ರೀಪ್ರೋಗ್ರಾಮ್ ಆಗುತ್ತೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಇದೆಲ್ಲ ರೀಪ್ರೋಗ್ರಾಮ್ ಆಗುತ್ತೆ ವಿಷನ್ ಬೋರ್ಡಿಂದ. ಹಾಗಾಗಿ ಕೂಡ ನಮಗೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ನಮಗೆ ಸಕ್ಸಸ್ ಸಿಕ್ಕುತ್ತೆ. ಸೊ ನನ್ನ ಜೊತೆಗೆ ಯಾರ್ಯಾರು ವಿಷನ್ ಬೋರ್ಡ್ ವರ್ಕ್ಶಾಪ್ ಮಾಡಿದಾರೋ ಅವರೆಲ್ಲರೂ ಏನೇನು ಹಾಕಿದ್ರು, ಡ್ರೀಮ್ಸ್, ಡಿಸೈರ್ಸ್, ಗೋಲ್ಸ್ ಏನೇನು ಹಾಕಿದಾರೋ ವಿಷನ್ ಬೋರ್ಡಲ್ಲಿ ಅದನ್ನೆಲ್ಲರೂ 100% ಆಲ್ರೆಡಿ ವಿತಿನ್ 1 year 1 ವರ್ಷದೊಳಗೆಲ್ಲನೂ ಅವರು ಅಚೀವ್ ಮಾಡಿದ್ದಾರೆ. ಅದು 100% ನಂದು ಸಕ್ಸಸ್ ಇದು ಇದೆ. ಸೊ ಇದು ವಿಷನ್ ಬೋರ್ಡ್ ಆಯಿತು. ಆಮೇಲೆ ಮೂರನೇದು 369 ಮ್ಯಾನಿಫೆಸ್ಟೇಷನ್ ಮೆಥಡ್. ಇದರಲ್ಲಿ ಏನಂತ ಹೇಳಿದ್ರೆ, ನಿಮ್ಮದೇನು ಡ್ರೀಮ್ಸ್ ಅಥವಾ ಡಿಸೈರ್ಸ್ ಇದೆಯಾ ಅದನ್ನು 3 ಸಲ ಬರಿಬೇಕು. ಬೆಳಗ್ಗೆ ಬರೆಯೋದು, 3 times ಬೆಳಿಗ್ಗೆ ಬರೆಯೋದು. ಹಾಗೆ ಅಂದರೆ 3 ಸಲ ಬೆಳಗ್ಗೆ ಬರೀಬೇಕು ಅದು ಏನು ಡ್ರೀಮ್ ಇದೆ. ಆಮೇಲೆ 6 ಸಲ ಮಧ್ಯಾಹ್ನ ಬರೆಯೋದು. ಹಾಗೆ 9 ಸಲ ಸಂಜೆ ಬರೆಯೋದು. ಹೀಗೆ ಅದನ್ನು ರಿಪೀಟ್ ಮಾಡಬೇಕು. ಸೊ ಈ ರಿಪೀಟ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ರೀವೈರ್ ಆಗುತ್ತೆ. ಹಾಗೆ ಎನರ್ಜಿ ಫೋಕಸ್ ಮಾಡಬಹುದು. ಏನು ಬೇಕು ಅನ್ನೋದಕ್ಕೆ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ನೀವು ಎನರ್ಜಿನ ಫೋಕಸ್ ಮಾಡ್ಬೋದು. ಸೊ ಇದು ಬರೀಲಿಕ್ಕೆ ನೀವು ಜರ್ನಲ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಟಿಕ್ಕಿ ನೋಟ್ ಕೂಡ ಯೂಸ್ ಮಾಡ್ಬೋದು ನಿಮ್ಮ ಡಿಸೈರ್ಸು, ಡ್ರೀಮ್ಸು ಬರೀಲಿಕ್ಕೆ. ಸೊ ಇದನ್ನು ಡೈಲಿ ಬರೀರಿ. 12ನೇ ತಾರೀಕು ಇವತ್ತಿಂದ ಶುರು ಮಾಡಿ 31 ತನಕ ಬರೆದ್ರೂ ತುಂಬಾ ಒಳ್ಳೆಯದು. ನಿಮಗೆ ಖಂಡಿತ ಸಕ್ಸಸ್ ಸಿಕ್ಕುತ್ತೆ. ಬರೆದು ನೋಡಿ, ಹಾಗೆ ನನಗೆ ಖಂಡಿತ ತಿಳಿಸಿ ಏನಾಯಿತು ಅಂತಂದು. ಸೊ ಇದು ಒಂದು ಮೆಥಡು, ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಮೆಥಡ್. ಇದು ಸಿಂಪಲ್ ಮೆಥಡು.
ಸೊ ಬರಿಬೇಕಾದ್ರೆ ಒಂದು ಏನು ನೆನ್ಪಿಟ್ಕೋಬೇಕು ಅಂದರೆ, ನೀವು ಅದು ಎಕ್ಸೈಟ್ಮೆಂಟು, ಎಮೋಷನ್ಸ್ ಇದೆಯಲ್ಲ ಅದನ್ನು ಫುಲ್ಲು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬರಿಬೇಕು. ಹಾಗೆ ಗ್ರ್ಯಾಟಿಟ್ಯೂಡ್ ಕೂಡ ಇರಬೇಕು ಬರಿಬೇಕಾದ್ರೆ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ಸೊ 4ನೇದು ಮೆಥಡು ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್. ಸೊ ಇದು ತುಂಬಾ ಪವರ್ಫುಲ್ಲು. ನಿಮ್ಮ ಎನರ್ಜಿ ಫೋಕಸ್ ಮಾಡಲಿಕ್ಕೆ, ನಿಮ್ಗೆ ಏನು ಬೇಕು ಅದರ ಕಡೆ ನಿಮ್ಮ ಎನರ್ಜಿ ಫೋಕಸ್ ಮಾಡೋಕ್ಕೆ ತುಂಬಾ ಪವರ್ಫುಲ್ ಇದು. ಯಾವುದಾದ್ರು ಒಂದು ಕ್ಯಾಂಡಲ್ ತೊಗೊಂಡ್ಬಿಟ್ಟು ಅದನ್ನು ಕ್ಯಾಂಡಲ್ ಹಚ್ಚಿಬಿಟ್ಟು, ಸೊ ನಿಮಗೆ ಅದು ಕ್ಯಾಂಡಲ್ ಕಲರ್ ಇದೆಯಲ್ಲ, ನಿಮ್ಮದು ಏನು ಡಿಸೈರ್ ಇದೆ ಅದಕ್ಕೆ ಕನೆಕ್ಟೆಡ್ ಆಗಿ ಇದು ಮಾಡಿ. ಅಕಸ್ಮಾತ್ ಅದು ಪ್ರೀತಿ, ರಿಲೇಷನ್ಶಿಪ್ಸ್ ಅಥವಾ ಅಬಂಡೆನ್ಸ್ ಅದಕ್ಕೆ ರಿಲೇಟೆಡ್ ಆಗಿತ್ತು ಅಂದರೆ ಗ್ರೀನ್ ಕಲರು ಅಥವಾ ಪಿಂಕ್ ಕಲರು ಆ ಥರ ಯೂಸ್ ಮಾಡ್ಬೋದು. ಗ್ರೀನ್ ಕಲರ್ ಅಬಂಡೆನ್ಸ್ಗೆ, ಪಿಂಕ್ ಕಲರು ಪ್ರೀತಿಗೆ ಅದು ರೆಪ್ರೆಸೆಂಟ್ ಮಾಡುತ್ತೆ ಕ್ಯಾಂಡಲ್. ಹಾಗೆ ಕ್ಯಾಂಡಲ್ ಚೂಸ್ ಮಾಡಿಬಿಟ್ಟು ನಿಮ್ದು ಏನಿದೆ ಡ್ರೀಮ್ ಅಥವಾ ಡಿಸೈರ್ ಒಂದು ಪೇಪರಲ್ಲಿ ಬರೆದುಬಿಟ್ಟು, ಸೊ ಆ ಕೆಳಗೆ ಕ್ಯಾಂಡಲ್ ಕೆಳಗಿಟ್ಟು ಹಾಗೆ ಅದನ್ನು ಕ್ಯಾಂಡಲ್ ಹಚ್ಚಬೇಕು. ಹಾಗೆ ಅದಾದ ಮೇಲೆ ಆ ಪೇಪರ್ನ ತೆಗೆದುಕೊಂಡು, ಪೇಪರ್ನಲ್ಲಿ ಏನು ಬರ್ತಿರ್ತೀರೋ ಕ್ಯಾಂಡಲ್ ಹಚ್ಚಿರ್ತಿರಲ್ಲ ಆ ಪೇಪರ್ನ ಅದು ಬರ್ನ್ ಮಾಡಬೇಕು, ಅಂದರೆ ಸುಡಬೇಕು ಆ ಪೇಪರ್ನ. ಸೊ ಅದರಿಂದ ಬರ್ನ್ ಆಗೋದು ನೋಡ್ತಾ ಇದ್ದರೆ ನಿಮ್ಮದು ಡಿಸೈರ್ ಆ್ಯಕ್ಚುಲ್ ಆಯಿತು, ರಿಯಾಲಿಟಿ ಆಯಿತು ಅಂತ ಆ ಥರ ನಿಮಗೆ ಅದು ರೆಪ್ರೆಸೆಂಟ್ ಮಾಡುತ್ತೆ. ವಿಜುವಲೈಸೇಷನ್ ಮಾಡ್ಕೋಬೋದು. ಸೊ ಡಿಸೈರ್ ನಂದೇನಿದೆ ಅದು ಮ್ಯಾನಿಫೆಸ್ಟ್ ಆಗ್ತಿದೆ ರಿಯಲ್ ಆಗಿ ಅಂತ ನೀವು ಅದು ಬರ್ನ್ ಆಗ್ಬೇಕಾದ್ರೆ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು. ಸೊ ಇದು ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್. ಗೊತ್ತಲ್ಲ, ಏನು ಡಿಸೈರ್ ಇದೆಯಲ್ಲ ಅದನ್ನು ಬರೆದುಬಿಟ್ಟು ಆ ಕ್ಯಾಂಡಲ್ ಇದು ಫ್ಲೇಮ್ ಇದೆಯಲ್ಲ ಅದರಲ್ಲಿ ನೀವು ಅದನ್ನು ಸುಡಬೇಕು ಆ ಪೇಪರ್ನ. ಸೊ ಇದು 4ನೇದು. ಆಮೇಲೆ ಹುಷಾರು, ನೀವು ಅದನ್ನು ಇದು ಮಾಡ್ಬೇಕಾದ್ರೆ ತುಂಬ ಸೇಫಾಗಿ ಮಾಡಿ ಸುಡಬೇಕಾದ್ರೆ. ಸೊ 5ನೇದು ಮತ್ತು ಫೈನಲ್ ಇವತ್ತಿಂದು ನಾನು ಶೇರ್ ಮಾಡೋ ಮೆಥಡ್ ಏನಂತ ಹೇಳಿದ್ರೆ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಅಫರ್ಮೇಷನ್ ಪ್ರಾಕ್ಟೀಸ್. ಸೊ ಆಲ್ರೆಡಿ ನಾನು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ 28 ದಿನದ್ದು ನಾನು ಚಾಲೆಂಜ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಚಾನಲ್ನಲ್ಲಿ ಹಾಕಿದ್ದೀನಿ, ನೋಡಿ ಖಂಡಿತ. ಆ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ನಾವೇನು ಮಾಡಿದ್ವಿ, ಪ್ರತಿದಿನ ನಾವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಅದನ್ನು ಕೂಡ ಮಾಡಬಹುದು. ಈ ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ ಅಂತ ಏನಂತ ಹೇಳಿದ್ರೆ ತುಂಬ ಪವರ್ಫುಲ್ ಮೆಥಡ್ ಇದು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ. ಪ್ರತಿದಿನ ನೀವು ಯಾವುದರ 3 ಏನಾದರೂ ನಿಮಗೆ ಗ್ರೇಟ್ಫುಲ್ ಆಗಿರೋದನ್ನು ಆರಿಸ್ಕೊಂಡು ಬರಿಬೇಕು. ಸೊ ನೀವು ಏನೇನಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ, ನಿಮ್ಮ ಫ್ಯಾಮಿಲಿಗೆ ಗ್ರೇಟ್ಫುಲ್ ಆಗಿದ್ದೀರಾ, ನಿಮ್ಮ ಜಾಬ್ಗೆ ಗ್ರೇಟ್ಫುಲ್ ಆಗಿದ್ದೀರಾ, ಸೊ ನಿಮ್ಮ ಇನ್ನೇನಾದರೂ ಫೈನಾನ್ಷಿಯಲ್ ಕಂಡೀಷನ್ ತುಂಬ ಚೆನ್ನಾಗಿದೆ ಅದಕ್ಕೆ ಗ್ರೇಟ್ಫುಲ್ ಆಗಿದ್ದರೆ, ಹೀಗೆ 3 ಇದನ್ನು ಆರಿಸ್ಕೊಂಡು ದಿನ ಅದನ್ನೇ ಬರೀಬೇಕು. ನಾನು ಇದಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ, ಥ್ಯಾಂಕ್ ಯು ಅಂತ ದಿನ 3 ಯಾವುದರ 3 ಗ್ರೇಟ್ಫುಲ್ ಆಗಿದ್ದೀವಿ ಅಂತ ಬರೀಬೇಕು. ಪ್ಲಸ್ ಅದರ ರಿಲೇಟೆಡ್ ಆಗಿ ಒಂದು ಅಫರ್ಮೇಷನ್ನು ಬರೀಬೇಕು. 3 ಡಿಸೈರ್ಸ್ ಈ ಥರ 3 ಇದನ್ನು ನೀವು ಬರ್ತಿದ್ದೀರಾ ಗ್ರೇಟ್ಫುಲ್ ಆಗಿದ್ದೀನಿ ಅಂತ. ಸೊ ಹಾಗೆಯೇ 3 ಅಫರ್ಮೇಷನ್ನು ನಿಮ್ಮ ಡಿಸೈರ್ಸ್ ಏನು ಡ್ರೀಮ್ ಇದೆ, ನೀವೇನು ಡ್ರೀಮ್ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ ರಿಲೇಟೆಡ್ ಆಗಿ 3 ಅಫರ್ಮೇಷನ್ ಬರೀಬೇಕು. ಬರೆದುಬಿಟ್ಟು ದಿನ ರಿಪೀಟ್ ಮಾಡಬೇಕು ಇದನ್ನು ಅಫರ್ಮೇಷನ್ಸ್ನ. ಹಾಗೆಯೇ ಈ ಗ್ರ್ಯಾಟಿಟ್ಯೂಡ್ನ ರಿಪೀಟ್ ಮಾಡಬೇಕು. ಹೀಗೆ ಮಾಡ್ಬೇಕಾದ್ರೆ ಈ ಎಮೋಷನ್ಸ್ ಇದೆಯಲ್ಲ, ಎಕ್ಸೈಟ್ಮೆಂಟ್ ಮತ್ತು ಆ ಖುಷಿ ಮತ್ತು ಒಂದು ಇರುತ್ತಲ್ಲ ಆ ಹ್ಯಾಪಿನೆಸ್, ಅದರದ್ದೆಲ್ಲ ಎಮೋಷನ್ಸ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಬರೀಬೇಕು ಅದನ್ನು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ, ಪಾಸಿಟಿವಿಟಿ ಬರುತ್ತೆ, ಆಮೇಲೆ ನಿಮಗೆ ಪಾಸಿಟಿವ್ ಎಕ್ಸ್ಪೀರಿಯೆನ್ಸು, ಆಪರ್ಚುನಿಟಿ ಅಟ್ರ್ಯಾಕ್ಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ 5 ಮೆಥಡ್ಸು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವುದು ನಿಮಗೆ ಇಷ್ಟ ಆಗುತ್ತೋ, ಯಾವುದು ನಿಮಗೆ ಮಾಡಬೇಕು ಅನಿಸುತ್ತೋ ಅದನ್ನೇ ಮಾಡಬಹುದು. ಇಲ್ಲ ಬೇರೆ ಯಾವ್ದಾದ್ರು ಮ್ಯಾನಿಫೆಸ್ಟೇಷನ್ ಮೆಥಡ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡಿ. ಸೊ ನನಗೆ ತಿಳಿಸಿ ಯಾವುದು ನಿಮ್ಗೆ ಇಷ್ಟ ಆಯ್ತು ಈ 5 ಮೆಥಡ್ಸಲ್ಲಿ ಅಂತ. ಹಾಗೆಯೇ ಇನ್ಯಾವುದಾದ್ರು ಮೆಥಡ್ ಯೂಸ್ ಮಾಡ್ತಿದ್ದೀರಾ ಅದನ್ನು ಕೂಡ ತಿಳಿಸಿ ಕಮೆಂಟಲ್ಲಿ. ಸೊ ಮರಿಬೇಡಿ, ಇದು 12/12 ಪೋರ್ಟಲ್ ತುಂಬ ಇಂಪಾರ್ಟೆಂಟ್ ಮ್ಯಾನಿಫೆಸ್ಟೇಷನ್ಗೆ. ಓಕೆ, ನಿಮ್ಮ ಇಂಟ್ಯೂಷನ್ ಕೂಡ ಇಂಪ್ರೂವ್ ಆಗುತ್ತೆ ಇವತ್ತೆಲ್ಲ ಸ್ಟಾರ್ಟ್ ಮಾಡಿದ್ರೆ. ಸೊ ಖಂಡಿತ ಸ್ಟಾರ್ಟ್ ಮಾಡಿ. ಹಾಗೆ ಇದು ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ನಾನು ಆದಷ್ಟು ಟ್ರೈ ಮಾಡಿದ್ದೀನಿ. ಸೊ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ, ನಿಮಗೆ ಹೆಲ್ಪ್ ಆಗಿದೆ ಇದು ವಿಡಿಯೋ ನೋಡಿಬಿಟ್ಟು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದನ್ನು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನಗಳಿಗೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ತೊಗೊಂಡು ಹೀಗೆ ಹೆಲ್ಪ್ ಆಗೋ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಬಂದು ನೆಕ್ಸ್ಟ್ ವೀಕ್ ನಾನು ನಿಮಗೆಲ್ಲ ಶೇರ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್.